A very warm good morning to everyone. Welcome to day 65. ಎಲ್ಲರಿಗೂ ಶುಭ ಮುಂಜಾನೆ ನಮಸ್ಕಾರಗಳು. This is very important class. ತುಂಬ ಮಹತ್ತರವಾದ ಕ್ಲಾಸ್ ಇದು. 6 marks ಕಂಪಲ್ಸರಿ ಕ್ವಶನ್, 6 ಅಂಕದ ಫಿಕ್ಸ್ ಆಗಿ ಬರುವಂಥ ಕ್ವಶನ್ ಫಾರ್ ಆಲ್ ದ ಇಯರ್ಸ್. ಪ್ರತಿ ವರ್ಷದ ವಾರ್ಷಿಕ ಪರೀಕ್ಷೆಯ ಕ್ವಶನ್ ಪೇಪರ್ಗಳನ್ನು ತೆಗೆದು ನೋಡ್ರಿ, ಈ ಕ್ವಶನ್ ಇದ್ದೇ ಇರುತ್ತೆ. ಎವ್ರಿ ಆ್ಯನ್ಯುವಲ್ ಎಕ್ಸಾಮಿನೇಷನ್ ಕ್ವಶನ್ ಪೇಪರ್ ದಿಸ್ ಕ್ವಶನ್ ಈಸ್ ಫಿಕ್ಸ್, ಬಿಕಾಸ್ ವಿತೌಟ್ ದಿಸ್ ಕ್ವಶನ್ ಐ ಥಿಂಕ್ ದೇರ್ ಈಸ್ ನೋ ಮೀನಿಂಗ್ ಫಾರ್ ದಟ್ ಕ್ವಶನ್ ಪೇಪರ್. ಈ ಕ್ವಶನ್ ಇಲ್ಲ ಅಂತಂದರೆ ಆ ಕ್ವಶನ್ ಪೇಪರ್ಗೆ ಮೀನಿಂಗೇ ಇರೋದಿಲ್ಲ ಏನೋ ಅಂತ ಅರ್ಥ ಇದೆ. ದಟ್ ಈಸ್ ದ ಮೋಸ್ಟ್ ವೇಟೇಜ್ ಕ್ವಶನ್ ಇದು. ದಿಸ್ ಇಯರ್ ಆಲ್ಸೋ ದಿಸ್ ಈಸ್ ಕಂಪಲ್ಸರಿ ಫಾರ್ 6 marks ಕ್ವಶನ್. ಈ ವರ್ಷವೂ ಕೂಡ 6 ಅಂಕಕ್ಕೆ ಕೇಳುವಂತಹ ಫಿಕ್ಸ್ ಕ್ವಶನ್ ಇದು. ಸೊ ವಾಟ್ ಈಸ್ ದಟ್ ಕ್ವಶನ್? 6 marks ಫಿಕ್ಸ್ಡ್ ಕ್ವಶನ್, 6 ಅಂಕದ ಮಹತ್ತರವಾದ ಪ್ರಶ್ನೆ ಮತ್ತು ಅದು ಫಿಕ್ಸ್ ಇರುವಂಥದ್ದು. ಸೊ ಕಾನ್ಸೆಪ್ಟ್ ಈಸ್ ಎಕ್ಸ್ಪ್ಲೈನ್. ಕ್ವಶನ್ ಹೆಂಗೆ ಕೇಳ್ತಾರೆ? ಎಕ್ಸ್ಪ್ಲೈನ್ ಮ್ಯಾಕ್ರೋ ಎಕನಾಮಿಕ್ ಐಡೆಂಟಿಟೀಸ್. ಮ್ಯಾಕ್ರೋ ಎಕನಾಮಿಕ್ ಐಡೆಂಟಿಟೀಸ್. ಎಕ್ಸ್ಪ್ಲೈನ್ ಮ್ಯಾಕ್ರೋ ಎಕನಾಮಿಕ್ ಐಡೆಂಟಿಟೀಸ್. ಕನ್ನಡದಲ್ಲಿ ಸಮಗ್ರ ಅರ್ಥಶಾಸ್ತ್ರದ ಅನನ್ಯತೆಗಳನ್ನು ವಿವರಿಸಿ. ಐ ವಿಲ್ ಎಕ್ಸ್ಪ್ಲೇನ್ ದಿಸ್ ಕಾನ್ಸೆಪ್ಟ್ ವೆರಿ ಸ್ಲೋ ಆ್ಯಂಡ್ ಡಿಟೇಲ್. ತುಂಬ ಸ್ಲೋ ಆಗಿ, ತುಂಬ ಡಿಟೇಲ್ ಆಗಿ ಪ್ರತಿಯೊಂದು ಫಾರ್ಮುಲಾ ಮತ್ತು ಡೆಫಿನೇಷನ್ಸ್ಗಳನ್ನು ಬರಿತಾ ಹೋಗ್ತೀನಿ. ಅದೇ ಪ್ರಕಾರ ನೋಟ್ಸನ್ನು ತೆಗೊಳ್ತಾ ಹೋಗಿ. ನಾನು ರಬ್ ಮಾಡ್ತಾ ಇರ್ತೀನಿ, ಸ್ಪೀಡಾಗಿ ನೋಟ್ಸ್ ತಗೊಳ್ರಿ ಅಥವಾ ಸ್ಕ್ರೀನ್ಶಾಟ್ ಆದರೂ ಹೊಡ್ಕೊಳ್ರಿ. ಓಕೆ, ಸೊ ಹಿಯರ್ ವಿ ಹ್ಯಾವ್ ದ 6 ಕಾನ್ಸೆಪ್ಟ್ ಆರ್ 6 ಐಡೆಂಟಿಟೀಸ್. ಸೊ ಫಸ್ಟ್, ವಾಟ್ ಈಸ್ ದ ಮೀನಿಂಗ್ ಆಫ್ ಐಡೆಂಟಿಟೀಸ್? ಐಡೆಂಟಿಟೀಸ್ ಈಸ್ ಪ್ರೂಫ್ ಆರ್ ಎಕ್ಸ್ಪ್ಲೇನ್ how macroeconomics is works in an economy. ಅನನ್ಯತೆ ಅಂದರೆ ಏನಂತ ಹೇಳ್ತಿದ್ದಾರೆ? ಅದು ಈ ಸಮಗ್ರ ಅರ್ಥಶಾಸ್ತ್ರ ಯಾವ ರೀತಿ ಕೆಲಸ ಮಾಡ್ತಾ ಇದೆ ಆರ್ಥಿಕತೆಯಲ್ಲಿ ಎಂಬುದನ್ನು ಏನು ಮಾಡುತ್ತೆ? ಅನೇಕ ಅಳತೆಗೋಲುಗಳ ಮೂಲಕ ಏನು ಮಾಡುವಂಥದ್ದು? ಎಕ್ಸ್ಪ್ಲೇನ್ ಮಾಡುವಂಥದ್ದು. ಫಸ್ಟ್, if they ask for the 6 marks question, there are the 6 identities we have. First one is a gross domestic product. ಮೊದಲನೇದಾಗಿ ಯಾವ್ದು ಬರ್ತಾ ಇದೆ ನಮಗೆ? ಒಟ್ಟು ದೇಶೀಯ ಉತ್ಪನ್ನ. Yesterday class we people are already discussed and conclude that class. Finally GDP will calculated through the factor cost. ಭಾರತದಲ್ಲಿ GDPಯನ್ನು ನಾವು ಉತ್ಪಾದನಾಂಗ ವೆಚ್ಚದ ಮೂಲಕವೇ ಕ್ಯಾಲ್ಕುಲೇಟ್ ಮಾಡ್ತಾ ಇದೀವಿ ಅನ್ನೋದನ್ನು ಈಗಾಗಲೇ ನಾವು ಹಿಂದಿನ ತರಗತಿಯಲ್ಲಿ ನೋಡಿದ್ವಿ. ವೈ ನಾಟ್ ಮಾರ್ಕೆಟ್ ಪ್ರೈಸ್ ಅಂತ ನಾನು ಈಗಾಗಲೇ ಹೇಳಿದ್ದೀನಿ. ಯಾಕಂದರೆ ಮಾರ್ಕೆಟ್ ಪ್ರೈಸಲ್ಲಿ ಏನಿರ್ತವೆ? ಇಂಡೈರೆಕ್ಟ್ ಟ್ಯಾಕ್ಸಸ್ ಇರ್ತವೆ. ಹಿಯರ್ ಆಲ್ಸೋ ವಿ ಹ್ಯಾವ್ ದ ಕಾನ್ಸೆಪ್ಟ್ ಆಫ್ GDP at market prices also. GDP at market prices also and GDP at ಫ್ಯಾಕ್ಟರ್ ಕಾಸ್ಟ್ ಎರಡೂ ಕೂಡ ಇದಾವೆ. ಬಟ್ ಯಾವುದಾದ್ರೂ ಒಂದನ್ನು ಫಾಲೋ ಮಾಡಬೇಕು. ವಿ ನೋ ಇಂಡಿಯಾ ಇಸ್ ಫಾಲೋವಿಂಗ್ ರೈಟ್ ನಾವು GDP at ಫ್ಯಾಕ್ಟರ್ ಕಾಸ್ಟ್ ಓನ್ಲಿ. ಬಟ್ ಎಕ್ಸಾಮಲ್ಲಿ ನೀನು GDP at ಮಾರ್ಕೆಟ್ ಪ್ರೈಸಸ್ ಫಾರ್ಮುಲಾ ಆದರೂ ಬರೀಬಹುದು, GDP at ಫ್ಯಾಕ್ಟರ್ ಕಾಸ್ಟ್ ಫಾರ್ಮುಲಾ ಆದರೂ ಬರೀಬಹುದು. ಬಟ್ ತುಂಬ ಈಸಿ ಆಗುವಂಥ ಫಾರ್ಮುಲಾ ಅಂತಂದರೆ GDP at ಮಾರ್ಕೆಟ್ ಪ್ರೈಸಸ್. ಬಟ್ ಐ ವಿಲ್ ಎಕ್ಸ್ಪ್ಲೇನ್ ಬೋತ್ ದ ಫಾರ್ಮುಲಾಸ್. GDP at ಮಾರ್ಕೆಟ್ ಪ್ರೈಸ್ ಫಾರ್ಮುಲಾ ಕೂಡ ಹೇಳ್ತೀನಿ ನಿಮಗೆ, GDP at ಫ್ಯಾಕ್ಟರ್ ಕಾಸ್ಟ್ ಫಾರ್ಮುಲಾ ಕೂಡ ಹೇಳ್ತೀನಿ. 6 ಡೆಫಿನಿಷನ್ 6 ಫಾರ್ಮುಲಾ ಇದ್ದರೆ 6 ಅಂಕಗಳು ಸಿಗ್ತವೆ, ಎಲ್ಲೂ ಕೂಡ ಮಾರ್ಕ್ಸ್ ಹೋಗೋದಿಲ್ಲ. ಬಟ್ ಅದ್ರ ಜೊತೆಗೆ GDP at ಮಾರ್ಕೆಟ್ ಪ್ರೈಸ್ ಬರೋದು, ಅದ್ರ ಫಾರ್ಮುಲಾ ಬರೋದು ಕೆಳಗಡೆನೆ GDP at ಫ್ಯಾಕ್ಟರ್ ಕಾಸ್ಟ್ ಫಾರ್ಮುಲಾ ಬರೆದ್ರೆ ಆನ್ಸರ್ ಇನ್ನೂ ಕೂಡ ಅಟ್ರಾಕ್ಟಿವ್ ಆಗಿರುತ್ತೆ. ಬಟ್ ಕನ್ಫ್ಯೂಸ್ ಆದರೆ ಬರೀಬೇಡಿ. ನಿಮಗೆ ಫಾರ್ಮುಲಾಗಳು ಎರಡೂ ಕೂಡ ಕರೆಕ್ಟಾಗಿ ನೆನ್ಕೊಳ್ಳಿದ್ರೆ ಎರಡೂ ಬರೀರಿ. ಯಾವುದಿಲ್ಲ ಅಂತಂದರೆ ಮಿನಿಮಮ್ ಆದರೂ ಏನು ಬರೀಬೇಕು? GDP at ಮಾರ್ಕೆಟ್ ಪ್ರೈಸಸ್ ನೀವು ಬರೀಲೇಬೇಕು. ಅಟ್ ಲೀಸ್ಟ್ ಯು ಹ್ಯಾವ್ ಟು ರೈಟ್ GDP at ಮಾರ್ಕೆಟ್ ಫಾರ್ಮುಲಾ.
Factor cost is, if you remember the factor cost formula also you can, otherwise no problem. Okay, ನಾನು ಬಟ್ ಎರಡೂ ಕೂಡ ನಾನು ನಿಮ್ಗೆ ಏನು ಹೇಳುವಂಥದ್ದು, ಎರಡೂ ಕೂಡ ನಿಮ್ಗೆ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. GDP at factor cost also is there. The first one. The second identity we have net domestic product. Net domestic product ಅಂದರೆ ನಿವ್ವಳ ದೇಶೀಯ ಉತ್ಪನ್ನ. ಐ ವಿಲ್ ಎಕ್ಸ್ಪ್ಲೇನ್ ವಾಟ್ ಈಸ್ ದೀಸ್ ಟರ್ಮ್ಸ್. ಓಕೆ, ನಿವ್ವಳ ದೇಶೀಯ ಉತ್ಪನ್ನ. ಆ್ಯಂಡ್ DP at ಮಾರ್ಕೆಟ್ ಪ್ರೈಸ್ ಕೂಡ ಇರುತ್ತೆ, ಆ್ಯಂಡ್ DP at ಫ್ಯಾಕ್ಟರ್ ಕಾಸ್ಟ್ ಕೂಡ ಇರುತ್ತೆ. ನಾವು ಯಾವ್ದು ಬೇಕಿದ್ರೂ ಫಾಲೋ ಮಾಡಬಹುದು. ದೆನ್ ಥರ್ಡ್ ಐಡೆಂಟಿಟಿ ವಿ ಹ್ಯಾವ್, ದಟ್ ಈಸ್ ಗ್ರಾಸ್ ನ್ಯಾಷನಲ್ ಪ್ರಾಡಕ್ಟ್. ಗ್ರಾಸ್ ನ್ಯಾಷನಲ್ ಪ್ರಾಡಕ್ಟ್, ಇಟ್ ಮೀನ್ಸ್ ಒಟ್ಟು, ಇದು ದೇಶೀಯ, ಇದು ರಾಷ್ಟ್ರೀಯ, ಒಟ್ಟು ರಾಷ್ಟ್ರೀಯ ಉತ್ಪನ್ನ. ಇಟ್ ಮೀನ್ಸ್ GNP market price also there, GNP at factor cost also there. Okay, the fourth one we have related to the GNP only, that is net national product. This is domestic, right? This is net national product. ಕನ್ನಡ ನಿವ್ವಳ ದೇಶೀಯ ಬದಲಾಗಿ ಏನು ಮಾಡ್ತಾ ಇದ್ದೀನಿ ನಾನು, ರಾಷ್ಟ್ರೀಯ ಉತ್ಪನ್ನ ಅಂತ ತೆಗೆದುಕೊಳ್ತಾ ಇದ್ದೀನಿ. ರಾಷ್ಟ್ರೀಯ ಉತ್ಪನ್ನ, ದಟ್ ಈಸ್ NNP at market prices, NNP at factor cost. This is very important. NNP factor cost is considered as a national income. Why it is considered as a national income ಅನ್ನೋದನ್ನು ನಾನು ಅದನ್ನ ಎಕ್ಸ್ಪ್ಲನೇಷನ್ ಅಲ್ಲಿ ಹೇಳ್ತೀನಿ ಆಮೇಲೆ ನಿಮಗೆ. ಸೊ ಫಿಫ್ತ್ ಒನ್ ವಿ ಹ್ಯಾವ್ ಗ್ರಾಸ್ ಆಯಿತು. ಪರ್ಸ್ನಲ್ ಇನ್ಕಮ್. ಪರ್ಸ್ನಲ್ ಇನ್ಕಮ್ ವೈಯಕ್ತಿಕ ಆದಾಯ. ನೆಕ್ಸ್ಟ್ ಒನ್ ವಿ ಹ್ಯಾವ್ PDI. ಸಿಕ್ಸ್ತ್ ಒನ್ ವಿ ಹ್ಯಾವ್ PDI, personal disposable income. Personal disposable income ವೈಯಕ್ತಿಕ ತೆರಿಗೆಯೇತರ ಆದಾಯ. ತೆರಿಗೆಯೇತರ, ವೈಯಕ್ತಿಕ ತೆರಿಗೆಯೇತರ ಆದಾಯ. These 6 terms or identities we have for the 6 marks question. ಈ 6 ಟರ್ಮ್ಸ್ಗಳು ಅಥವಾ ಅನನ್ಯತೆಗಳ ಡೆಫಿನಿಷನ್ ಪ್ಲಸ್ ಫಾರ್ಮುಲಾ, ಡೆಫಿನಿಷನ್ ಪ್ಲಸ್ ಫಾರ್ಮುಲಾ, ಡೆಫಿನಿಷನ್ ಪ್ಲಸ್ ಫಾರ್ಮುಲಾಗಳನ್ನು ಬರೆದ್ರೆ ಈಸಿಯಾಗಿ ಏನು ಮಾಡ್ಬೋದು, ನೀವು 6 ಅಂಕಗಳನ್ನು ಗಳಿಸಬಹುದು. ಇಸ್ ಇಟ್ ಕ್ಲಿಯರ್? ಫಸ್ಟ್ ಯು ಹ್ಯಾವ್ ಟು ರಿಮೆಂಬರ್, ಇವು 6ಗಳನ್ನು ಬರೀಲೇಬೇಕಾಗತ್ತೆ. ಬರೆದು ಪ್ರತಿಯೊಂದು ಡೆಫಿನಿಷನ್ ಬರೀತಾ ಫಾರ್ಮುಲಾಗಳನ್ನು ನೆನ್ಪಿಟ್ಕೊಂಡ್ಬಿಟ್ರೆ ಆರಾಮಾಗಿ ಏನು ಮಾಡ್ಬೋದು, ನೀವು 6 ಬರ್ಕೋಬಹುದು. ಟೇಕ್ ಅ ಸ್ಕ್ರೀನ್ ಶಾಟ್ ಆರ್ ನೋಟ್ಸ್, ಬೇಗ ತಗೊಳ್ರಿ. 6ಗಳನ್ನಿದ್ದಾವೆ. ಸೊ ಇದಾದ್ಮೇಲೆ ನಾನು ಒಂದೊಂದನ್ನೇ ಏನು ಮಾಡ್ತಾ ಹೋಗ್ತೀನಿ, ಇವಾಗ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಒನ್ ಬೈ ಒನ್ ಐ ವಿಲ್ ಎಕ್ಸ್ಪ್ಲೇನ್. ಸೊ ವಾಟ್ ಈಸ್ ದ ಮೀನಿಂಗ್ ಆಫ್ GDP, GNP and NDP, NNP, personal income and personal disposable income. Okay, first I will explain gross domestic product. ಮೊದಲೇದಾಗಿ ಏನು ನೋಡೋಣ, ಇವಾಗ ಒಟ್ಟು ದೇಶೀಯ ಉತ್ಪನ್ನ ಅಂತಂದ್ರೆ ಏನು, ಅದು ಮಾರುಕಟ್ಟೆ ಬೆಲೆಗಳಲ್ಲಿ. ಯಾವುದಾದ್ರೂ ಒಂದು ಫಾಲೋ ಮಾಡಿ, ಮಾರುಕಟ್ಟೆ ಆದ್ರೂ ಫಾಲೋ ಮಾಡಿ, ಫ್ಯಾಕ್ಟ್ರಿ ಕಾಸ್ಟ್ ಆದರೂ ಫಾಲೋ ಮಾಡಿ, ಬಟ್ ಎರಡೂ ಕೂಡ ನಿಮ್ಗೆ ನಾನೇನು ಮಾಡ್ತೀನಿ ಹೇಳುವಂಥದ್ದು. ಸೊ GDP at market prices. ಡೆಫಿನಿಷನ್ ಕೂಡ ನಾನು ಇವತ್ತು ಬರೀತಾ ಇದ್ದೀನಿ, ಬಿಕಾಸ್ 6 marks ಕಂಪಲ್ಸರಿ ಇರೋದ್ರಿಂದ. ಆಲ್ ದ ಫೈನಲ್ ವ್ಯಾಲ್ಯೂ ಆಫ್ ಗೂಡ್ಸ್ ಆ್ಯಂಡ್ ಸರ್ವೀಸಸ್ produced in a country during a year, it not included NFIA. This is very important. ಇದನ್ನು ಬರೆದ್ರೆ ಮಾತ್ರ ನಿಮ್ಮ GDP ಏನಾಗುತ್ತೆ, ಡೆಫಿನಿಷನ್ ಕಂಪ್ಲೀಟ್ ಆಗುತ್ತೆ. All the final value of goods and services produced in a country during a year
it not included NFIA. What is the meaning of NFIA? NFIA is nothing but NFIA is net factor income from abroad. From abroad is called as a NFIA. It means this net factor income is nothing but who all are working in India and who all are working in from abroad. So for example, your cousin or your sister, your father or your mother are working in America and they are sending some money every month or every year, right? So that money included in our GDP. But here also few foreigners are work and they earn money in India, but that money will not included in Indian GDP. That will included to the American GDP. They are send their money to their household. So that is called as a net factor income from abroad. Is it clear what is the net income from abroad? Because we have to deduct that amount from your GDP. We are not included that. If you are included, that will be the GNP concept. I will explain that. So we are not included that NFIA in a GDP. ಕನ್ನಡದಲ್ಲಿ ಇದರ ಡೆಫಿನಿಷನ್ ಅನ್ನು ಅಥವಾ ಅರ್ಥನ ಬರಿಬೇಕಾದ್ರೆ ಏನಂತ ಬರಿಬಹುದು ಅಂತಂದ್ರೆ ಒಂದು ವರ್ಷದಲ್ಲಿ ಒಂದು ರಾಷ್ಟ್ರದಲ್ಲಿ ಉತ್ಪಾದಿಸಲಾಗುವ ಎಲ್ಲ ಅಂತಿಮ ಸರಕು ಮತ್ತು ಸೇವೆಗಳ ಒಂದು ರಾಷ್ಟ್ರದಲ್ಲಿ ಉತ್ಪಾದಿಸಲಾಗುವ ಎಲ್ಲ ಅಂತಿಮ ಸರಕು ಮತ್ತು ಸೇವೆಗಳ ಮಾರುಕಟ್ಟೆಯ ಮೌಲ್ಯ ಏನಂತ ಕರೀತಾ ಇದ್ವಿ? GDP ಅಂತ ಕರೀತಾ ಇದ್ವಿ. ಅವಾಗ ಇದನ್ನು ಬರೀಬೇಕಾಗತ್ತೆ. ಇಲ್ಲಿ NFIA ಅನ್ನು ಸೇರಿಸಲಾಗುವುದಿಲ್ಲ. ಕನ್ನಡದಲ್ಲಿ NFIA ಅಂದ್ರೆ ವಿದೇಶದಿಂದ ಬರುವ ನಿವ್ವಳ ಆದಾಯ. ಅದಕ್ಕೆ ಏನಂತ ಕರಿತೀವಿ ನಾವು? NFIA ನೆಟ್. ಆ ವಿದೇಶದಿಂದ ಬರುವ ನಿವ್ವಳ ಆದಾಯವನ್ನು ಇಲ್ಲೇನಾಗೋದಿಲ್ಲ, ಸೇರಿಸಲಾಗುವುದಿಲ್ಲ. ಸೇರಿಸಿರೋದು GNP ಆಗುತ್ತೆ. ಸೇರಿಸಿಲ್ಲ ಅಂತಂದ್ರೆ ಏನಾಗುತ್ತೆ? ನಮ್ಮ GDP ಆಗುತ್ತೆ ಮಾರುಕಟ್ಟೆ ಬೆಲೆಗಳಲ್ಲಿ. ಇಸ್ ಇಟ್ ಕ್ಲಿಯರ್? ಒಂದು ರಾಷ್ಟ್ರದಲ್ಲಿ ಉತ್ಪಾದಿಸಲಾಗುವ ಎಲ್ಲಾ ಸರಕು ಮತ್ತು ಸೇವೆಗಳ ಅಂತಿಮ ಸರಕು ಮತ್ತು ಸೇವೆಗಳ ಮಾರುಕಟ್ಟೆಯ ಮೌಲ್ಯವನ್ನ GDP ಅಂತ ಕರೀತಾ ಇದ್ವಿ. ಇಲ್ಲಿ NFI ಅನ್ನು ನಾವೇನ್ ಮಾಡೋದಿಲ್ಲ, ಸೇರಿಸೋದಿಲ್ಲ. NFI ಅಂತಂದ್ರೆ ವಿದೇಶದಿಂದ ಬರುವ ನಿವ್ವಳ ಆದಾಯ. ಏನಪ್ಪ NFI ಅಂತಂದ್ರೆ ಏನಾಗ್ತದೆ? ಸಮಟೈಮ್ಸು ನನ್ನ ಅಕ್ಕನೋ ತಂಗಿನೋ ಅಣ್ಣನೋ ಅಪ್ಪನೋ ಏನ್ ಮಾಡ್ತಾ ಇದ್ದಾರೆ? ವಿದೇಶದಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ. ಡಾಕ್ಟ್ರು ಇದ್ದಾರೆ, ಇಂಜಿನಿಯರ್ ಇದ್ದಾರೆ. ಅವ್ರು ಏನ್ ಮಾಡ್ತಾ ಇದ್ದಾರೆ? ಅಲ್ಲಿ ದುಡಿತಾ ಇದ್ದಾರೆ. ಅವ್ರಿಗೂ ಕೂಡ ಅಲ್ಲಿ ಏನಾಗ್ತಿದೆ? ಸ್ಯಾಲ್ರಿ ಸಿಗ್ತಾ ಇದೆ. ಬಟ್ ಆ ಸ್ಯಾಲ್ರಿ ಅಮೆರಿಕದ GDPಗೆ ಸೇರಿಕೆ ಆಗೋದಿಲ್ಲ. ಅರ್ಥ ಆಯ್ತಲ್ಲ? ಅವರು ಸ್ಯಾಲ್ರಿ ದುಡ್ದು ಏನ್ ಮಾಡ್ತಾರೆ? ಇಂಡಿಯಾಕ್ಕೆ ಕಳಿಸ್ಕೊಡ್ತಾರೆ. ಓಕೆ, ಅವ್ರ ಸ್ಯಾಲ್ರಿಯನ್ನು ಏನ್ ಮಾಡ್ಬೇಕಾಗುತ್ತೆ? ನಾನು ಇಲ್ಲಿಯ ಒಂದು ರಾಷ್ಟ್ರೀಯ ಆದಾಯಕ್ಕೆ ಸೇರಿಸಬೇಕಾಗತ್ತೆ. ಇಲ್ಲಿ ಕೆಲವು ಫಾರಿನರ್ಸ್ ಇರ್ತಾರೆ. ಓಕೆ, ಅವ್ರ ದುಡ್ದು ಏನ್ ಮಾಡ್ತಾರೆ? ಅಲ್ಲಿ ಕಳಿಸ್ತಾ ಇರ್ತಾರೆ ಅಮೆರಿಕಕ್ಕೆ. ಹಾಗಾಗಿ ಅವರ ಒಂದು ಆದಾಯವನ್ನು GDP ಸೇರಿಸ್ಲಿಕ್ಕಾಗಲ್ಲ, ಅದನ್ನ GNP ಸೇರಿಸಬೇಕಾಗತ್ತೆ. ಬಟ್ ಸ್ಟಿಲ್ ವಿ ಆರ್ ಕಾಲಿಂಗ್ ಹಿ ಈಸ್ ಇಂಡಿಯನ್. ಅವ್ರನ್ನ ಇಂಡಿಯನ್ ಅಂತ ಕರಿತಾ ಇದೀವಿ. ಬಟ್ ಆದ್ರೂ ಕೂಡ ಅವರ ಆದಾಯವನ್ನು ನಾನು GDP ಅಲ್ಲಿ ಸೇರಿಸ್ಲಿಕ್ಕೆ ಆಗೋದಿಲ್ಲ, ಬಿಕಾಸ್ ಅವ್ರು ವಿದೇಶದಲ್ಲಿ ಇರೋದ್ರಿಂದ. ಬಟ್ ಅವರ ಆದಾಯವನ್ನು ನಾನು ಇನ್ನೊಂದರಲ್ಲಿ ಸೇರಿಸಬಹುದು, ಅದು GNP ಹೇಳ್ಬೇಕಾದ್ರೆ ನಾನು ಹೇಳ್ತೀನಿ. ಅರ್ಥ ಆಯ್ತಾ? ಸೊ ಇಲ್ಲಿ ಆ ರಾಷ್ಟ್ರದ ಒಳಗಡೆ ಏನಾಗ್ತಾ ಇದೆ ಅಷ್ಟೇ. Domestically what we are providing some services and what we are producing some goods. ಏನ್ ನಾನು ವಿದೇಶದ ಒಳಗಡೆ ಆ ಒಂದು ರಾಜಕೀಯದ ಒಂದು ವ್ಯವಸ್ಥೆಯ ಒಳಗಡೆ ಆಗಿರ್ಬೋದು, ಅಥವಾ ಆ ದೇಶದ ಒಳಗಡೆ ಏನೆಲ್ಲ ಉತ್ಪಾದನೆ ಆಗ್ತಿದೆ, ಯಾವೆಲ್ಲ ಸೇವೆಗಳನ್ನ ಕೊಡ್ತಾ ಇದೀವಿ ಅಲ್ಲ, ಅದರ ಮಾರುಕಟ್ಟೆ ಮೌಲ್ಯ. ನನಗೆ ವಿದೇಶದಲ್ಲಿ ಏನ್ ಬರ್ತಾ ಇದೆ ಬೇಡ, ಇಲ್ಲಿಯವ್ರು ವಿದೇಶದಿಂದ ಏನ್ ಕಳಿಸ್ತಿದಾರೋ ಬೇಡ, ನನ್ಗೆ ಏನಾಗ್ತಾ ಇದೆ ಅಷ್ಟು ಮಾತ್ರ. ನನ್ನ ಮನೆ ಒಳಗಡೆ ಏನಾಗ್ತಿದೆ ಅದು ನಂದು ಡೊಮೆಸ್ಟಿಕ್. ನನ್ನ ಮನೆ ಒಳಗಡೆ ಏನು ಇನ್ಕಮ್ ಆಗ್ತದೆ, ನನ್ನ ಮಾವ, ನನ್ನ ಚಿಕ್ಕಪ್ಪ ಅವರೆಲ್ಲ ವಿದೇಶ ಇದ್ದಂಗೆ. ದ ಬ್ಯೂಟಿಫುಲ್ ಎಕ್ಸಾಂಪಲ್ ಹಿಯರ್.
ಫಾರ್ ಎಕ್ಸಾಂಪಲ್ ಯುವರ್ ಹೋಮ್, ರೈಟ್? Whatever we are producing some goods and services is related to the GDP. It's not related to your uncle, your sister, it means your relatives, friends. These are now considered as abroad. Whatever they are providing income to is abroad, you are not considering your GDP. ನಿಮ್ದೊಂದು ಮನೆ ಇದೆ, ಈ ಮನೆಯಲ್ಲಿ ಏನೆಲ್ಲ ಸರಕು ಸೇವೆಗಳನ್ನ ಉತ್ಪಾದನೆ ಮಾಡ್ತಿದೆಯಲ್ಲ ಅದು ನಿಮ್ಮ GDP. ನಿಮ್ಮ ಸ್ನೇಹಿತರು ಇದ್ದಾರೆ, ಸಂಬಂಧಿಕರು ಇದ್ದಾರೆ, ನಿಮ್ಮ ಮಾವ ಹತ್ರ ಇದ್ದಾರೆ, ಇವ್ರು ಯಾವುದಕ್ಕೂ ಕೂಡ ಸಂಬಂಧಪಡದ ಇವರಿಂದ ಬರುವಂಥ ಇನ್ಕಮ್ ಅನ್ನು ನಾವು GDP ಸೇರಿಸೋ ಆಗಿಲ್ಲ. ಅದು ಸೇರಿಸಿದ್ರೆ GNP ಆಗುತ್ತೆ. ಅರ್ಥ ಆಯ್ತಲ್ಲ? ಇಷ್ಟು ಸ್ಮಾಲ್ ಕಾನ್ಸೆಪ್ಟ್ ಮೂಲಕ ನೀವೇನು ಮಾಡ್ಕೊಡ್ರಿ, ಅದನ್ನ ಅರ್ಥ ಮಾಡ್ಕೊಡ್ರಿ. ಟೇಕ್ ಅ ಸ್ಕ್ರೀನ್ ಶಾಟ್ ಆರ್ ಟೇಕ್ ಅ ನೋಟ್. Okay, so this is the GDP definition. Now with this we have to go for formula. What is the meaning formula of GDP? is the market prices as well as the GDP is the factor cost. ಅದನ್ನು ಬರೆದು ಬಿಡ್ತೀನಿ. GDP ಓಕೆ, ಇಲ್ಲೇ ಬರೆದು ಬಿಡೋಣ. GDP at 1 ನಿಮಿಷ. ಪ್ರತಿಯೊಂದು ಫಾರ್ಮುಲಾಗಳನ್ನ ಇಲ್ಲಿ ಬರ್ಕೊಂಡು ಬಂದ್ಬಿಡ್ತೀನಿ, ಈಸಿ ಆಗುತ್ತೆ ನಿಮಗೆ. GDP at market prices is equal to C plus I plus G plus X minus M. C means consumption, I means investment expenditure, G means government expenditure, X means export expenditure, M means import expenditure. If you include all the expenditure, we'll get the gross domestic product at market prices. ಅನುಭೋಗದಿಂದ ಆಗುವಂಥ ವೆಚ್ಚ, ಹೂಡಿಕೆಯ ವೆಚ್ಚ, ಸರ್ಕಾರದ ವೆಚ್ಚ, ರಫ್ತು ಮತ್ತು ಆಮದು ವೆಚ್ಚ, ಇವುಗಳನ್ನು ಎಕ್ಸ್ಪ್ಲೇನ್ ಮಾಡ್ಬೇಕು ನೀವು. ಸಿ ಐ ಜಿ ಎಕ್ಸ್ ಮೈನಸ್ ಎಮ್ ಜಸ್ಟ್ ಬರಿಬೇಕು. ಕನ್ಸಂಪ್ಷನ್, ಇನ್ಕಮ್, ಗವರ್ನಮೆಂಟ್ ಎಕ್ಸ್ಪೆಂಡಿಚರ್, ಎಕ್ಸ್ಪೋರ್ಟ್ ಅಂಡ್ ಇಂಪೋರ್ಟ್ ಎಕ್ಸ್ಪೆಂಡಿಚರ್. ಅನುಭೋಗದ ವೆಚ್ಚ, ಹೂಡಿಕೆ ವೆಚ್ಚ, ಸರ್ಕಾರದ ವೆಚ್ಚ, ರಫ್ತು ಮತ್ತು ಆಮದು ವೆಚ್ಚ ಅಂತ ಬರೆದ್ರೆ ಸಾಕು. ದಿಸ್ ಇಸ್ ದ GDP at market prices. With this we have the GDP at factor cost. ಇದನ್ನಂತೂ ಕಂಪಲ್ಸರಿ ನೀವು ಬರೀಲೇಬೇಕು. ಬಟ್ ಇದು ನೀವು ಬರಿತೀನಿ ಅಂತಂದ್ರೆ ತುಂಬಾ ಒಳ್ಳೆಯದು, ಮಾರ್ಕ್ಸ್ ಹೋಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಬಟ್ ನೆನಪಾಗಿಲ್ಲ ಅಂದ್ರೆ ನೋ ಪ್ರಾಬ್ಲಮ್. ಓಕೆ, GDP at factor cost is equal to, ಸೊ ಹಿಯರ್ GDP at factor cost ಅಂತಂದ್ರೆ ಮಾರ್ಕೆಟ್ ಪ್ರೈಸಸ್ ಅಲ್ಲಿ ಏನಿರ್ತಾವೆ, ನನಗೆ ಇಂಡೈರೆಕ್ಟ್ ಟ್ಯಾಕ್ಸ್ ಇರ್ತಾವ ಅಂತ ಹೇಳಿದ್ದೀನಿ, ರೈಟ್? ಸೊ ಇಂಡೈರೆಕ್ಟ್ ಟ್ಯಾಕ್ಸ್ ಅನ್ನು ಏನ್ ಮಾಡ್ಬೇಕು, ಇವಾಗ ನಾನು ಡಿಡಕ್ಟ್ ಮಾಡಬೇಕು. ದೆನ್ GDP ಮಾರ್ಕೆಟ್ ಪ್ರೈಸಸ್ ಮೈನಸ್ ನೆಟ್ ಇಂಡೈರೆಕ್ಟ್ ಟ್ಯಾಕ್ಸ್. ನಾನು ಹೇಳಿದ್ದೀನಿ ಮಾರುಕಟ್ಟೆ ಬೆಲೆಗಳಲ್ಲಿ ನಮಗೆ ಪರೋಕ್ಷ ತೆರಿಗೆಗಳು ಇರ್ತಾವಂತ ನಿನ್ನೆ ಕ್ಲಾಸಲ್ಲಿ ನಾನು ಈಗಾಗಲೇ ಡಿಸ್ಕಷನ್ ಮಾಡಿದ್ದೀನಿ. ಆ ಪರೋಕ್ಷ ತೆರಿಗೆಗಳನ್ನ ತೆಗೆದುಬಿಟ್ರೆ ಏನು ಬಂದ್ಬಿಡುತ್ತೆ, ನನಗೆ ಉತ್ಪಾದನಾಂಗ ವೆಚ್ಚಗಳು ಬಂದ್ಬಿಡ್ತಾವೆ. ಸೊ GDP ಮೈನಸ್ ನಿವ್ವಳ ಪರೋಕ್ಷ ತೆರಿಗೆ, NIT ಅಂತ ಬರೋದು ಕೂಡ ನಡೀತೆ ಕನ್ನಡದವರು. ಓಕೆ, ಫಾರ್ಮುಲಾಗಳನ್ನ ಹೀಗೆ ಬರೀರಿ. ನಿವ್ವಳ ಪರೋಕ್ಷ ತೆರಿಗೆಯನ್ನು ಮೈನಸ್ ಮಾಡಿಬಿಟ್ರೆ ಏನು ಸಿಗುತ್ತೆ, ಈಗಾಗಲೇ ಹೇಳಿದ್ದೀನಿ. NIT ಹೆಂಗೆ ಕಂಡು ಹಿಡ್ತೀವಿ ನಾವು, NIT ಇಸ್ ಈಕ್ವಲ್ ಟು ಇಂಡೈರೆಕ್ಟ್ ಟ್ಯಾಕ್ಸ್ ಮೈನಸ್ ಏನ್ ಮಾಡಬೇಕು, ಸಬ್ಸಿಡಿ. ಈಗಾಗಲೇ ಹೇಳಿದ್ದೀನಿ ಇಂಡೈರೆಕ್ಟ್ ಟ್ಯಾಕ್ಸ್ ಅಂತಂದ್ರೆ ಏನು, ಪ್ರೊಡಕ್ಷನ್ ಟ್ಯಾಕ್ಸ್ ಪ್ಲಸ್ ಪ್ರಾಡಕ್ಟ್ ಟ್ಯಾಕ್ಸ್. ನಿನ್ನೆ ಹೇಳಿದ್ದೀನಲ್ವಾ, ಪಿ ಟಿ ಅಂತ ಹೇಳಿ. ಪ್ರೊಡಕ್ಷನ್ ಟ್ಯಾಕ್ಸ್, ಪ್ರಾಡಕ್ಟ್ ಟ್ಯಾಕ್ಸ್ ಸೇರೆ ಏನಾಗಿರ್ತವೆ, ಇಂಡೈರೆಕ್ಟ್ ಟ್ಯಾಕ್ಸ್ ಆಗಿರ್ತವೆ. ಅದರಲ್ಲಿ ಏನು ಮೈನಸ್ ಮಾಡಬೇಕು, ಸಬ್ಸಿಡಿಗಳನ್ನು ಮೈನಸ್ ಮಾಡಿಬಿಟ್ರೆ ಏನು ಸಿಗುತ್ತೆ, ನನಗೆ NIT ಸಿಗುವಂಥದ್ದು. ಬಟ್ ಇಲ್ಲಿ ಹಿಂಗೂ ಕೂಡ ಬರೀತಾರೆ. ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ ಏನು ಮಾಡಿದ್ದಾರೆ, ದಿಸ್ ಇಸ್ ಯೂನಿವರ್ಸಲ್ ಫಾರ್ಮುಲಾ, ಇದನ್ನೇ ನೀವು ಏನು ಮಾಡಿ ಫಾಲೋ ಮಾಡಿ. ಬಟ್ ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ ಆ NIT ಅನ್ನ ಹಿಂಗೂ ಕೂಡ ತೋರಿಸ್ಕೊಡ್ತಾರೆ ಅವರು. ಏನು ಮಾಡ್ಬೋದು, ಹಿಂಗೂ ಕೂಡ ಬರಿಬೋದು ನೀವು. GDP ಮಾರ್ಕೆಟ್ ಪ್ರೈಸಸ್ ಮೈನಸ್ ಪ್ರೊಡಕ್ಷನ್, ಸಾರಿ ಹಿಂಗ್ ಬರೀತಾರೆ, ನೆಟ್ ಪ್ರೊಡಕ್ಷನ್ ಟ್ಯಾಕ್ಸ್ ಪ್ಲಸ್ ನೆಟ್ ಪ್ರಾಡಕ್ಟ್ ಟ್ಯಾಕ್ಸ್. ಇವೆರಡನ್ನು ಇದರಲ್ಲಿ ಕಳೆದ್ರೆ ಏನು ಸಿಗುತ್ತೆ ಅಂತ ಹೇಳ್ತಾರೆ ಅವರು, ನಮಗೆ GDP ಫ್ಯಾಕ್ಟರ್ ಕಾಸ್ಟ್. ಸೊ ನೆಟ್ ಪ್ರಾಡಕ್ಟ್ ಟ್ಯಾಕ್ಸ್, ನೆಟ್ ಪ್ರೊಡಕ್ಷನ್ ಟ್ಯಾಕ್ಸ್ ಇಸ್ ನಥಿಂಗ್ ಬಟ್ ನೆಟ್ ಇಂಡೈರೆಕ್ಟ್ ಟ್ಯಾಕ್ಸ್. ಹಾಗಾಗಿ ಸಿಂಪಲ್ ಆಗಿ ಏನು ಬರ್ದಿದ್ದೀನಿ ನಾನು, ನೆಟ್ ಇಂಡೈರೆಕ್ಟ್ ಟ್ಯಾಕ್ಸ್ ಬರೆದು ಕೂಡ ಇಸ್ ಫೈನ್. Is it clear? The net indirect tax is nothing but net production tax plus net product tax will get the your NIT. So this is the first formula. Okay. Next we have to explain the second concept is a net domestic product NDP at market price. So ಅದನ್ನು ನೋಡೋಣ ಇವಾಗ. ನೆಟ್ ಡೊಮೆಸ್ಟಿಕ್ ಪ್ರಾಡಕ್ಟ್, ನಿವ್ವಳ ದೇಶೀಯ ಉತ್ಪನ್ನ. ನಿವ್ವಳ ದೇಶೀಯ ಉತ್ಪನ್ನವನ್ನು ಹೆಂಗೆ ಕಂಡಿಡ್ತೀವಿ, ಅದರ ಡೆಫಿನಿಷನ್ ಅನ್ನೋದನ್ನ ಇವಾಗ ನೋಡುವಂಥದ್ದು.
ಸೆಕೆಂಡ್ ಒನ್ NDP, ಆಲ್ರೆಡಿ ಅದು ಎಕ್ಸ್ಪಾಂಡ್ ಬರ್ದಿದ್ದೀನಿ, ಜಸ್ಟ್ ಇವಾಗ NDP at market prices. Net domestic product. What is the definition of net domestic product? If we deduct depreciation from GDP at market prices, we get NDP market prices. ಅರ್ಥ ಆಯ್ತಲ್ಲ? ಏನು ಹೇಳ್ತಾ ಇದ್ದಾರೆ ಅವರು? ಒಂದು ವೇಳೆ GDP ಮಾರುಕಟ್ಟೆ ಬೆಲೆಯಿಂದ ಸವಕಳಿಯನ್ನು ಕಳೆದರೆ ಏನು ಸಿಗುತ್ತೆ ನನಗೆ? NDP ಮಾರುಕಟ್ಟೆ ಬೆಲೆ. NDPಯಲ್ಲಿ ಮಾರುಕಟ್ಟೆ ಏನು ಮಾಡ್ತಾ ಇದ್ದಾರೆ? ನಮ್ಮ GDPಯ ಮಾರುಕಟ್ಟೆ ಬೆಲೆಯಲ್ಲಿ ಏನನ್ನ ಕಳೀತಾ ಇದ್ದಾರೆ? ಕೇವಲ ಸವಕಳಿಯನ್ನ ಮಾತ್ರ ಕಳೀತಾ ಇದ್ದಾರೆ. ದ ಡಿಪ್ರಿಷಿಯೇಷನ್ ಈಸ್ ನಥಿಂಗ್ ಬಟ್ ಟಿಯರ್ ಆ್ಯಂಡ್ ವಿಯರ್, ರೈಟ್? ವಿ ಆಲ್ರೆಡಿ ಡಿಸ್ಕಸ್ ಇನ್ ದಿಸ್ ಚಾಪ್ಟರ್ ಓನ್ಲಿ. Some repair or tear and wear of capital goods is nothing but depreciation. ಸವಕಳಿ ಅಂತಂದ್ರೆ ಬಂಡವಾಳ ಸರಕುಗಳ ಮೇಲೆ ಮಾಡುವಂತಹ ವೆಚ್ಚ, ಅದಕ್ಕೆ ಆಗುವಂತಹ ರಿಪೇರಿಗಳದವಲ್ಲ, ಅವುಗಳಿಗೆ ಏನಂತ ಕರೀತಾ ಇದೀವಿ ನಾವು? ಸವಕಳಿ. ಬಿಕಾಸ್ ವಿ ಆರ್ ಪ್ರೊಡ್ಯೂಸಿಂಗ್ ಬೋತ್ ಕನ್ಸಂಪ್ಷನ್ ಗೂಡ್ಸ್ ಆಸ್ ವೆಲ್ ಆಸ್ ದ ಕ್ಯಾಪಿಟಲ್ ಗೂಡ್ಸ್. ಎರಡು ತರಹದ ಸರಕುಗಳನ್ನು ನಾವು ಏನು ಮಾಡ್ತಾ ಇದೀವಿ? ಪ್ರೊಡ್ಯೂಸ್ ಮಾಡ್ತಾ ಇದೀವಿ. ಅನುಭೋಗದ ಸರಕುಗಳು ಮತ್ತು ಬಂಡವಾಳ ಸರಕುಗಳು. ಬಟ್ ಬಂಡವಾಳ ಸರಕುಗಳ ಮೇಲೆ ಏನಿರುತ್ತೆ? ನಮಗೆ ಸವಕಳಿ ವೆಚ್ಚ ಇರುತ್ತೆ. GDPಯಲ್ಲಿ ನೀವು ಸವಕಳಿ ವೆಚ್ಚವನ್ನು ಕಳೆದ್ಬಿಟ್ರೆ ಏನು ಸಿಗುತ್ತೆ ನಿಮಗೆ? NDP ಸಿಗುತ್ತೆ. ಸೊ ವಾಟ್ ಇಸ್ ದ ಫಾರ್ಮುಲಾ ನಾ? NDP ಕಮ್ಸ್ ಟು ಹಿಯರ್. NDP ಮಾರ್ಕೆಟ್ ಪ್ರೈಸ್ ಈಸ್ ಈಕ್ವಲ್ ಟು GDP ಮೈನಸ್ ಏನು ಮಾಡ್ಬೇಕು ನಾನು ಇವಾಗ? ಡಿಪ್ರಿಷಿಯೇಷನ್. So GDP minus depreciation. Okay. So GDP minus ಏನು ಮಾಡ್ರಿ? ಸವಕಳಿಯನ್ನು ಮಾಡಿದರೆ ನಿಮ್ಗೆ ಏನು ಸಿಗುತ್ತೆ? NDP ಮಾರ್ಕೆಟ್ ಪ್ರೈಸಸ್. ಇಸ್ ಇಟ್ ಕ್ಲಿಯರ್? ಸೊ ನಮ್ಮ GDP ಇರುತ್ತೆ, ಆ GDPಯಲ್ಲಿ ಏನು ಮಾಡಿಬಿಡ್ಬೇಕು ನಾವು? ಸವಕಳಿಯನ್ನು ಕಳೆದ್ಬಿಡ್ಬೇಕು. ಸವಕಳಿಯನ್ನು ಕೊಡಿಸ್ಬಿಟ್ರೆ ನಿವ್ವಳ ದೇಶೀಯ ಉತ್ಪನ್ನ ನಮ್ಗೆ ಏನಾಗುವಂಥದ್ದು? ಸಿಗುವಂಥದ್ದು. ಹಿಯರ್ ವಿ ಹ್ಯಾವ್ ವಿತ್ ದ NDP factor cost also. So this is the very important formula, but substitute that NDP factor cost is very important. So is nothing but GDP market prices minus what we have to deduct here? Net indirect tax. But in your NCERT textbook, instead of net indirect tax, they are mentioned net production tax plus net product tax. Net product tax plus net production tax is nothing but net indirect tax. ನಿಮ್ಮ NCERT ಟೆಕ್ಸ್ಟ್ ಬುಕ್ ಅಲ್ಲಿ NIT ಅಂತ ಕೊಟ್ಟಿಲ್ಲ. NIT ಬದಲಾಗಿ ಏನು ಕೊಟ್ಟಿದ್ದಾರೆ ಅವರು? ಉತ್ಪಾದನಾಂಗ ವೆಚ್ಚ ಅಥವಾ ಉತ್ಪಾದನಾ ವೆಚ್ಚ ಪ್ಲಸ್ ನಿವ್ವಳ ಉತ್ಪಾದನಾ ವೆಚ್ಚ ಪ್ಲಸ್ ನಿವ್ವಳ ಉತ್ಪನ್ನ ವೆಚ್ಚ, ಇವೆರಡನ್ನೂ ಸೇರಿಸಿದ್ರೆ ಏನು ಸಿಗುತ್ತೆ ಅಂತ ಹೇಳ್ತಿದ್ದೀನಿ ನಾನು? ನಿವ್ವಳ ಪರೋಕ್ಷ ತೆರಿಗೆ. ಸಿಂಪಲ್ ಆಗಿ ಏನು ಮಾಡ್ಬೋದು? ಅದನ್ನ NIT ಅಂತ ನಾವು ಬರೀಬಹುದು, ಏನು ಕೂಡ ಪ್ರಾಬ್ಲಮ್ ಇಲ್ಲ. ಓಕೆ, ಅಂದ್ರೆ GDP ಮಾರುಕಟ್ಟೆ ಬೆಲೆಗಳಲ್ಲಿ ತೆರಿಗೆಗಳನ್ನು ತೆಗೆದುಬಿಟ್ರೆ ನನಗೆ ಏನು ಸಿಕ್ಬಿಡುತ್ತೆ ಅಂತ ಆಯ್ತು? ಫ್ಯಾಕ್ಟರ್ ಕಾಸ್ಟ್, ಉತ್ಪಾದನಾಂಗ ವೆಚ್ಚ ಸಿಗುತ್ತೆ ಅಂತ ಆಯ್ತು. ಇಸ್ ಇಟ್ ಕ್ಲಿಯರ್? ಬೋತ್ ದ ಡೆಫಿನಿಷನ್ಸ್ ಅಂಡ್ ಬೋತ್ ದ ಫಾರ್ಮುಲಾಸ್. ಕ್ಯಾನ್ ಯು ಮೂವ್ ಫಾರ್ ದ ಥರ್ಡ್ ಒನ್? ಸೊ ನೆಕ್ಸ್ಟ್ ಒನ್ ಈಸ್ ಫೇಸ್ ಇದೆ, ತಗೊಂಡ್ ಬಿಡೋಣ. ಥರ್ಡ್ ಒನ್ ಈಸ್ GNP at market prices, gross national product at market prices. ಒಟ್ಟು ರಾಷ್ಟ್ರೀಯ ಉತ್ಪನ್ನ, ಅದು ದೇಶೀಯ ಉತ್ಪನ್ನ ಆಗಿತ್ತು, ಇದು ಒಟ್ಟು ರಾಷ್ಟ್ರೀಯ ಉತ್ಪನ್ನ ಮಾರುಕಟ್ಟೆ ಬೆಲೆಗಳಲ್ಲಿ. ಸೇಮ್ ಡೆಫಿನಿಷನ್ ಕಾಪಿ ಪೇಸ್ಟ್ ಮಾಡ್ರಿ. ಆಗಲೇ ಏನು ಹೇಳಿದ್ದೇನೆ ಡೆಫಿನಿಷನು? GDPಗೆ all the final value of goods and services produced in a country during a year, it not included NFIA is called as a GDP, right? But here it include, just ಇದನ್ನ ಆ್ಯಡ್ ಮಾಡ್ರಿ.
ಅದು ಇಟ್ ನಾಟ್ ಇನ್ಕ್ಲೂಡ್ ಅಂತ ಇತ್ತು, ಇಟ್ ಇನ್ಕ್ಲೂಡೆಡ್ NFIA is called as a GNP market price. Same definition, all the final value of goods and services produced in a country during a year, and it included net factor income from abroad is called as a GNP, gross national product. ಕನ್ನಡದಲ್ಲಿ ಹೇಳೋದಾದ್ರೆ ಒಟ್ಟು ರಾಷ್ಟ್ರೀಯ ಉತ್ಪನ್ನ ಅಂತಂದ್ರೆ ಒಟ್ಟು ದೇಶೀಯ ಉತ್ಪನ್ನಕ್ಕೆ ಏನು ಡೆಫಿನಿಷನ್ ಬರೆದಿದ್ದಾರಲ್ಲ, ಒಂದು ವರ್ಷದಲ್ಲಿ ಒಂದು ರಾಷ್ಟ್ರದಲ್ಲಿ ಉತ್ಪಾದಿಸಲಾಗುವ ಎಲ್ಲ ಸರಕು ಸೇವೆಗಳ ಮಾರುಕಟ್ಟೆ ಮೌಲ್ಯ, ಅಂತಿಮ ಮಾರುಕಟ್ಟೆ ಮೌಲ್ಯ. ಇಲ್ಲಿ ವಿದೇಶದಿಂದ ಬರುವ ನಿವ್ವಳ ಆದಾಯವನ್ನ ಸೇರಿಸಲಾಗುವುದಿಲ್ಲ. ಅದ್ರ ಬದಲಾಗಿ ಏನ್ ಬರೆದ್ಬಿಡ್ರಿ, ಇಲ್ಲಿ ವಿದೇಶದಿಂದ ಬರುವ ನಿವ್ವಳ ಆದಾಯವನ್ನು ಸೇರಿಸಲಾಗುತ್ತದೆ. ನೀವು NFI ಆಡ್ ಮಾಡಿದ್ರೆ GNP ಆಗುತ್ತೆ, NFI ಸೇರಿಸಲಿಲ್ಲ ಅಂತಂದ್ರೆ GDP ಆಗುತ್ತೆ. ಇಷ್ಟೇ ಡಿಫ್ರೆನ್ಸ್ ನೆನ್ಪಿಟ್ಕೊಂಡ್ಬಿಡ್ರಿ. GDPಗೆ NFI ಆಡ್ ಆದ್ರೆ GNP ಸಿಕ್ಬಿಡುತ್ತೆ, ಬಟ್ GNP ಯಲ್ಲೇ NFI ನೀವು ಮೈನಸ್ ಮಾಡಿಬಿಟ್ರೆ GDP ಸಿಗುತ್ತೆ. ಎರಡು ವೇಯಿಂದ ಕಂಡುಹಿಡಿಬಹುದು. ಇವಾಗ ನಾನು ಏನ್ ಹೇಳಿದೆ, CF ಈ ತರ GDP ಹೇಳಿದೆ, ಬಟ್ GDP ಹಿಂಗೂ ಕಂಡುಹಿಡಿಬಹುದಲ್ಲ. ಇವಾಗ ನಾನು GDP ಅಟ್ ಮಾರ್ಕೆಟ್ ಪ್ರೈಸ್ ಈಸ್ ನಥಿಂಗ್ ಬಟ್ ಹಿಂಗ್ ಬರಿತೀನಿ ನಾನು, GNP ಮಾರ್ಕೆಟ್ ಪ್ರೈಸಸ್ ಮೈನಸ್ ಇದ್ರಲ್ಲಿ ಏನ್ ಮಾಡ್ಬಿಡ್ತೀನಿ ರೀ, NFIA ವಿದೇಶದಿಂದ ಬರುವಂತಹ ಆ ನಿವ್ವಳ ಆದಾಯವನ್ನ ಮೈನಸ್ ಮಾಡ್ಬಿಡ್ತೀನಿ. ದೆನ್ ಡೆಫಿನೆಟ್ಲಿ ಆಗಿರುತ್ತೆ GDP, ರೈಟ್? GNP ಅಲ್ಲಿ ನಾನು ಆ ನೆಟ್ ಫ್ಯಾಕ್ಟರ್ ಇನ್ಕಮ್ ಅನ್ನ ಮೈನಸ್ ಮಾಡಿಬಿಟ್ಟೆ ಅಂತಂದ್ರೆ GDPನೇ ಸಿಗ್ಬೇಕಲ್ಲ ನನಗೆ. ಬಟ್ GDPಗೆ NFI ಪ್ಲಸ್ ಮಾಡಿದ್ರೆ ಏನ್ ಸಿಗ್ಬೇಕು ಇವಾಗ ನನಗೆ, GNP ಸಿಗ್ಬೇಕಲ್ಲ. ವೆರಿ ಈಸಿಯೆಸ್ಟ್ ಒನ್, ಲಾಜಿಕಲಿ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ದ ಡೆಫಿನಿಷನ್ಸ್, ರೈಟ್? ಆ ಡೆಫಿನಿಷನ್ ಕಾಪಿ ಪೇಸ್ಟ್ ಮಾಡ್ಕೊಳ್ರಿ, ಲಾಸ್ಟ್ ಇದನ್ನ ಸೇರಿಸ್ರಿ. ಇಟ್ ನಾಟ್ ಅಂತ ಇತ್ತು, ಅಲ್ಲಿ ಏನ್ ಮಾಡಿದ್ರೆ ಅದನ್ನ ತೆಗೆದುಬಿಟ್ಟು ಇಟ್ ಇನ್ಕ್ಲೂಡೆಡ್ NFIA, ಅಲ್ಲಿ ಸೇರಿಸಲಾಗುವುದಿಲ್ಲ ಅಂತಿತ್ತು. ಇವಾಗ ಏನ್ ಮಾಡಬೇಕು, ಇದು ವಿದೇಶದಿಂದ ಬರುವ ನಿವ್ವಳ ಆದಾಯವನ್ನ ಸೇರಿಸಲಾಗುತ್ತದೆ. ಸೊ ವಾಟ್ ಆರ್ ದ ಡೆಫಿನಿಷನ್ಸ್? ಫಾರ್ಮುಲಾ ಇಲ್ಲೇ ಬರಿತೀನಿ ಅಥವಾ ಇಲ್ಲೇ ಬರಿತೀನಿ, ನೋಡಿ ತಗೊಳ್ರಿ ಫಾರ್ಮುಲಾಗಳನ್ನ. ಸೊ ಏನಿದೆ ಫಾರ್ಮುಲಾ, ಎರಡು ಫ್ಯಾಕ್ಟರ್ ನೋಡ್ಕೊಂಡ್ಬಿಡ್ತೀನಿ. ಥರ್ಡ್ ಒಂದು ಫಾರ್ಮುಲಾ ಏನಿದೆ ನನಗೆ ಇವಾಗ, GNP at market prices is equal to ಏನ್ ಮಾಡ್ಬಿಡ್ತೀನಿ ನೋಡ್ರಿ, ಇಲ್ಲಿ GDP ಮಾರ್ಕೆಟ್ ಪ್ರೈಸಸ್ ಪ್ಲಸ್ ನೆಟ್ ಫ್ಯಾಕ್ಟರ್ ಇನ್ಕಮ್ ಫ್ರಮ್ ಅಬ್ರಾಡ್, ವಿದೇಶದಿಂದ ಬರುವಂತ, ಇಲ್ಲಿ ದುಡಿಯೋರ ಅಲ್ಲಿಂದ ಹಣ ಏನ್ ಕಳಿಸ್ತಾರಲ್ಲ ಅವ್ರ ಆದಾಯ, ಅಥವಾ ಇಲ್ಲಿಂದ ಏನ್ ಹೋಗ್ತಿದ್ದಲ್ಲ ಅದನ್ನ ಡಿಡಕ್ಟ್ ಮಾಡ್ತೀನಿ. ಅವಾಗ ಏನ್ ಸಿಕ್ಬಿಡುತ್ತೆ ನನಗೆ, ನೆಟ್ ಫ್ಯಾಕ್ಟರ್ ಇನ್ಕಮ್ ಫ್ರಮ್ ಅಬ್ರಾಡ್. ಅದನ್ನ ಯಾವ್ದಕ್ಕೆ ಪ್ಲಸ್ ಮಾಡ್ಬಿಡ್ತೀನಿ, GDP ಪ್ಲಸ್ ಮಾಡ್ಬಿಡ್ತೀನಿ. ಏನ್ ಸಿಕ್ಬಿಡುತ್ತೆ ನನಗೆ, GNP ಮಾರ್ಕೆಟ್ ಪ್ರೈಸಸ್. ಇಸ್ ಇಟ್ ಕ್ಲಿಯರ್? ಇಸ್ ಅ ವೆರಿ ಈಸಿಯೆಸ್ಟ್ ಒನ್. ಅಗೈನ್ say at a, this is a main formula, third one, GNP at factor cost ಅಲ್ಲಿ ಕಂಡುಹಿಡಿಯೋದಾದ್ರೆ ಸೇಮ್, GNP at factor cost ಕಂಡುಹಿಡಿಯೋದಾದ್ರೆ ಏನ್ ಮಾಡ್ಬಿಡ್ತೀವಿ, ಇಲ್ಲಿ GNP GDP ಬದಲಾಗಿ ಏನ್ ಮಾಡ್ತೀನಿ, GNP ಮಾರ್ಕೆಟ್ ಪ್ರೈಸ್ ಮೈನಸ್ NIT ನೆಟ್ ಫ್ಯಾಕ್ಟರ್ ಇನ್ಕಮ್. ಮಾರ್ಕೆಟ್ ಪ್ರೈಸ್ ಅಲ್ಲಿ ಟ್ಯಾಕ್ಸ್ ಅನ್ನು ಕಳೆದು ಬಿಡ್ತೀನಿ, GNP ಫ್ಯಾಕ್ಟರ್ ಕಾಸ್ಟ್ ಸಿಕ್ಬಿಡುತ್ತೆ ನನಗೆ. ಬಟ್ ಈ ಫಾರ್ಮುಲಾ ನಿಮ್ಗೆ ನೆನಪು ಬಂದಿಲ್ಲ ಅಂತಂದ್ರೆ ತಲೆ ಕೆಡಿಸ್ಕೊಳ್ಳೋಗತ್ತಿಲ್ಲ. ಬಟ್ ದೀಸ್ ಆರ್ ದಿ ಮೇನ್ ಫಾರ್ಮುಲಾ. ನಾನು ಇವಾಗ ಮತ್ತೆ ಹೇಳ್ತಾ ಇದ್ದೀನಿ, ಮಾರ್ಕೆಟ್ ಪ್ರೈಸ್ ಫಾರ್ಮುಲಾನ ನೆನ್ಪಿಟ್ಕೊಳ್ರಿ, 6 ಆದ್ರೂ ನೆನ್ಪಿಟ್ಕೊಳ್ರಿ. ಇದ್ರ ಜೊತೆಗೆ ನಿಮ್ಗೆ ಯಾವುದು ಫ್ಯಾಕ್ಟರ್ ಕಾಸ್ಟ್ ನೆನಪಿದ್ರೆ ಬರೀರಿ, ಇಲ್ಲಾಂದ್ರೆ ಅಗತ್ಯ ಇಲ್ಲ. ಅರ್ಥ ಆಯ್ತಲ್ಲ? GNP ಮಾರ್ಕೆಟ್ ಪ್ರೈಸ್ ಇಕ್ವಲ್ ಟು GDP ಮಾರ್ಕೆಟ್ ಪ್ರೈಸ್ಗೆ NFI ಸೇರಿಸ್ಬಿಟ್ರೆ ಏನ್ ಸಿಕ್ಬಿಡುತ್ತೆ ನನಗೆ, ಗ್ರಾಸ್ ನ್ಯಾಷನಲ್ ಪ್ರಾಡಕ್ಟ್ ಅಟ್ ಮಾರ್ಕೆಟ್ ಪ್ರೈಸ್. ಫ್ಯಾಕ್ಟರಿ ಕಾಸ್ಟ್ ಅಂತಂದ್ರೆ GNP ಮಾರ್ಕೆಟ್ ಪ್ರೈಸ್ ಅಲ್ಲಿ ನಾನು ಇಂಡೈರೆಕ್ಟ್ ಟ್ಯಾಕ್ಸಸ್ ಗಳನ್ನ ಮೈನಸ್ ಮಾಡಿದೆ, ಅವಾಗ ಏನಾಗುತ್ತೆ, GNP ಫ್ಯಾಕ್ಟರಿ ಕಾಸ್ಟ್ ಸಿಗುವಂತದ್ದು. ಇಸ್ ಇಟ್ ಕ್ಲಿಯರ್? ಥರ್ಡ್ ಒನ್ ಆಲ್ಸೋ ಕ್ಯಾನ್ ಮೂವ್ ಫಾರ್ ದ ಫೋರ್ತ್ ಒನ್. ಸೊ ಥರ್ಡ್ ಒನ್ ಫಾರ್ಮುಲಾ ಇನ್ನೊಂದ್ಸರಿ ಬರ್ದು ಬಿಡ್ತೀನಿ, ಅಂದ್ರೆ ಒನ್ ಡೇ ಟೈಪ್ ಸಿಕ್ಬಿಡುತ್ತೆ ನಿಮಗೆ. GNP ಮಾರ್ಕೆಟ್ ಪ್ರೈಸಸ್ ಇಸ್ ಈಕ್ವಲ್ ಟು GDP ಮಾರ್ಕೆಟ್ ಪ್ರೈಸಸ್ ಪ್ಲಸ್ NFIA, ರೈಟ್? It's very easiest one. GNP factor cost is equal to is nothing but GNP market prices minus net indirect taxes. So we'll get the definitely for GNP factor cost. Okay, this is the third one. Now go for the net national product. Net domestic ನೋಡಿದ್ವಿ, ಇವಾಗ ಏನು ಮಾಡಬೇಕಾಗಿದೆ, net national product. How we get the net national product also? So if you deduct depreciation from the GDP, you will get the NDP. Same here, if you deduct depreciation from the GNP, you will get the NNP. Is it clear? So which one is the fourth one now? This is NNP. This is very important, NNP, for the purpose of our national income. Okay, NNP market prices, ನಿವ್ವಳ ರಾಷ್ಟ್ರೀಯ ಉತ್ಪನ್ನ. ಆಗಲೇ ನಿವ್ವಳ ದೇಶೀಯ ಉತ್ಪನ್ನ ನೋಡಿದ್ವಿ ನಾವು, GDPಗೆ ಸಂಬಂಧಪಟ್ಟ ಹಾಗೆ. ನಾವು ರಿಲೇಟೆಡ್ ಟು ದ GNP ವಿ ಹ್ಯಾವ್ ದ NNP ಮಾರ್ಕೆಟ್ ಪ್ರೈಸಸ್. ಇಫ್
we deduct depreciation from GNP, we get, if we deduct depreciation from GNP, we get NNP. ಒಂದು ವೇಳೆ GNP ಇಂದ ಸವಕಳಿಯನ್ನು ಕಳೆದರೆ ನಮಗೆ NNPಯು ದೊರೆಯುತ್ತದೆ. GDP ಇಂದ ಸವಕಳಿ ಕಳೆದ್ರೆ NDP ಸಿಗುತ್ತೆ, GNP ಇಂದ ಸವಕಳಿ ಕಳೆದ್ರೆ NNP ಸಿಗುತ್ತೆ. If you deduct depreciation, GNP minus depreciation will get the NDP. If you deduct GNP minus depreciation, you'll get the NNP. So what is the definition now? The formula will be the, can I write here? NIP, market prices, is equal to GNP market prices minus what have to deduct? Depreciation, right? ಏನು ಮಾಡಬೇಕಾಗಿದ್ರಿ ನಾನು? GNP ಮೈನಸ್ ಸವಕಳಿಯನ್ನು ಕಳೆದ್ಬಿಟ್ರೆ ನನಗೇನು ಸಿಗ್ತಾ ಇದೆ? NNP ಮಾರ್ಕೆಟ್ ಪ್ರೈಸ್ಗಳು ಏನಾಗ್ತಿದ್ದಾವೆ ಸಿಗುವಂಥದ್ದು. ಬಟ್ NNP ಫ್ಯಾಕ್ಟ್ರಿ ಕಾಸ್ಟ್ಗಳಲ್ಲಿ ನಾವು ನೋಡೋದೇ ಆದರೆ ಏನು ನೋಡ್ಬೋದಾಗಿದೆ? ನೆಕ್ಸ್ಟು ಇದನ್ನೇನು ಹೇಳ್ತಾ ಇದ್ದೇನೆ, ಫ್ಯಾಕ್ಟ್ರಿ ಕಾಸ್ಟ್ಗಳಲ್ಲಿ ನಾನು ಕಂಡುಹಿಡಿಯೋದಾದರೆ NNP ಆಟ್ ಫ್ಯಾಕ್ಟ್ರಿ ಕಾಸ್ಟ್. ಓಕೆ, ಫ್ಯಾಕ್ಟ್ರಿ ಕಾಸ್ಟ್ಗಳಲ್ಲಿ ಕಂಡುಹಿಡಿಯೋದಾದರೆ ಟೈಮ್, ಓಕೆ ಫೈನ್. NNP ಫ್ಯಾಕ್ಟ್ರಿ ಕಾಸ್ಟ್ ಇದನ್ನೇನು ಹೇಳ್ತಾನೆ ಅವನು? ಇದನ್ನೇ ನ್ಯಾಷನಲ್ ಇನ್ಕಮ್ ಅಂತ ಕರೀತಾನೆ. ವೈ ಇಟ್ ವಿಲ್ ಬಿ ಕನ್ಸಿಡರ್ ಆಸ್ ಅ ನ್ಯಾಷನಲ್ ಇನ್ಕಮ್? ಬಿಕಾಸ್ ವಿ ನೋ ಇನ್ ಅ ಮಾರ್ಕೆಟ್ ಪ್ರೈಸಸ್ ವಿ ಹ್ಯಾವ್ ದ ಇಂಡೈರೆಕ್ಟ್ ಟ್ಯಾಕ್ಸಸ್. ಇಫ್ ದ ಇಂಡೈರೆಕ್ಟ್ ಟ್ಯಾಕ್ಸಸ್ ಆರ್ increases, automatically market prices are increases. If the market prices are increases, GDP growth will be the showing the increase, but it's the real GDP is not increases. ಇಲ್ಲೇನಾಗ್ತಾ ಇದೆ, ನಮ್ಗೆ ಈಗಾಗಲೇ ಗೊತ್ತಾಗಿದೆ ಮಾರುಕಟ್ಟೆ ಬೆಲೆಗಳಲ್ಲಿ ಏನಾಗಿದ್ದಾವೆ, ಪರೋಕ್ಷ ತೆರಿಗೆಗಳಿದ್ದಾವೆ. ಪರೋಕ್ಷ ತೆರಿಗೆಗಳು ಹೆಚ್ಚಳ ಆಗ್ಬಿಟ್ರೆ ಮಾರುಕಟ್ಟೆ ಬೆಲೆಗಳು ಹೆಚ್ಚಳ ಆಗ್ತವೆ. ಮಾರುಕಟ್ಟೆ ಬೆಲೆಗಳು ಹೆಚ್ಚಾದ್ರೆ GDP ಹೆಚ್ಚಾಗಿರುತ್ತಾ ತೋರಿಸಿರುತ್ತೆ, ಬಟ್ GDP ಹೆಚ್ಚಳ ಆಗಿರೋದಿಲ್ಲ. ಯಾಕಂದ್ರೆ ಔಟ್ಪುಟ್ ಅಷ್ಟೇ ಇರುತ್ತಲ್ವಾ, ನಿನ್ನೆ ಎಕ್ಸಾಂಪಲ್ ನೋಡಿದ ಹಾಗೆ. ಬಟ್ ಇವಾಗ ಫ್ಯಾಕ್ಟ್ರಿ ಕಾಸ್ಟಲ್ಲಿ ನಾನು NNPನ ಕಂಡುಹಿಡಿದ್ರೆ ಅದು ನನ್ನ ನಿಜವಾದ ರಾಷ್ಟ್ರೀಯ ಆದಾಯ ಅಂತ ಕರೀತಾ ಇದ್ದಾರೆ ಅವರು. ದಟ್ ಇಸ್ ದ ರಿಯಲ್ GDP ಆರ್ ರಿಯಲ್ ನ್ಯಾಷನಲ್ ಇನ್ಕಮ್ ಅಂತ ಕರೀತಾ ಇದ್ದಾರೆ. ದಟ್ ಇಸ್ NNP ಫ್ಯಾಕ್ಟ್ರಿ ಕಾಸ್ಟ್ ಇಸ್ ನಥಿಂಗ್ ಬಟ್ ಯುವರ್ ನ್ಯಾಷನಲ್ ಇನ್ಕಮ್. ಫಾರ್ಮುಲಾ ಏನಂತಂದ್ರೆ NNP ಮಾರ್ಕೆಟ್ ಪ್ರೈಸಸ್. ಇಟ್ ಮೀನ್ಸ್ NNP ಮಾರ್ಕೆಟ್ ಪ್ರೈಸಸ್ ಮೈನಸ್ ನೆಟ್ ಇಂಡೈರೆಕ್ಟ್ ಟ್ಯಾಕ್ಸಸ್. NNPಯ ಮಾರುಕಟ್ಟೆ ಬೆಲೆಗಳಲ್ಲಿ ಎಲ್ಲ ಥರದ ನಿವ್ವಳ ಪರೋಕ್ಷ ತೆರಿಗೆಗಳನ್ನು ಮೈನಸ್ ಮಾಡಿಬಿಟ್ರೆ ನನಗೇನು ಸಿಗುತ್ತೆ? NNP ಫ್ಯಾಕ್ಟ್ರಿ ಕಾಸ್ಟ್. ಅದನ್ನೇ ಏನಂತ ಕರಿತೀವಿ ನಾವು? ನ್ಯಾಷನಲ್ ಇನ್ಕಮ್ ಅಂತ ಕರಿತೀವಿ. ಇಸ್ ಇಟ್ ಕ್ಲಿಯರ್? ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಇದನ್ನು ಅಟ್ಲೀಸ್ಟ್ ನೀವು ಮೆನ್ಷನ್ ಮಾಡಿರಿ, ಯು ವಿಲ್ ಗೆಟ್ ದ 6 out of 6 marks. ಆ್ಯಂಡ್ ದಿಸ್ ಇಸ್ ದ ಫೋರ್ತ್ ಫಾರ್ಮುಲಾ. ಥರ್ಡ್ ಇಲ್ಲಿಗೆ ಎಂಡ್ ಆಗಿದೆ. ಫೋರ್ತು NNP at market prices. Again we have the two, one is the personal income and one is the personal disposable income. ಇನ್ನು ಎರಡು ಉಳಿದಿದ್ದಾವೆ ನಮಗೆ, personal income as well as the personal disposable income. All the individuals are earning income in a country during a year or a particular period, that is called the personal income. Personal disposable income is nothing but if you deduct personal payment tax and non-payment tax. Personal payment tax and non-payment tax, you will get the personal disposable income. ವೈಯಕ್ತಿಕ ಆದಾಯ ಅಂತಂದರೆ ಒಂದು ರಾಷ್ಟ್ರದಲ್ಲಿ ಒಂದು ವರ್ಷದಲ್ಲಿ ಎಲ್ಲ ವೈಯಕ್ತಿಕ ಜನರು ಗಳಿಸುವಂತಹ ಆದಾಯನೇ ವೈಯಕ್ತಿಕ ಆದಾಯ ಅಂತ ಕರಿತಾ ಇದ್ದೀವಿ. ವೈಯಕ್ತಿಕ ತೆರಿಗೆಯೇತರ ಆದಾಯ ಅಂತಂದರೆ ಆ ವೈಯಕ್ತಿಕ ಆದಾಯದಲ್ಲಿ ಏನನ್ನ ಪ್ರತ್ಯಕ್ಷ ತೆರಿಗೆಗಳು ಮತ್ತು ಪ್ರತ್ಯಕ್ಷವಲ್ಲದ ತೆರಿಗೆಗಳನ್ನು, ತೆರಿಗೆಯೇತರ ಕೆಲವೊಂದು ತೆರಿಗೆಯೇತರ ಮೂಲಗಳಂತ ಬರ್ತವೆ, ಅವುಗಳನ್ನು ಮೈನಸ್ ಮಾಡೋದ್ರಿಂದ ನನಗೇನಿರುತ್ತೆ? ವೈಯಕ್ತಿಕ ತೆರಿಗೆಯೇತರ ಆದಾಯ ಅಂತ ಬರುತ್ತೆ. ಐ ವಿಲ್ ಡಿಸ್ಕಸ್ ದೋಸ್ ಟರ್ಮ್ಸ್ ಟುಮಾರೋ. ಪರ್ಸನಲ್ ಟ್ಯಾಕ್ಸ್, personal income as well as the personal disposable income. With that I will create one table. How can you remember easily all the 6 identities? So ನಾನು ಏನು ಮಾಡ್ತೀನಿ, ವೈಯಕ್ತಿಕ ಆದಾಯ ಮತ್ತು ವೈಯಕ್ತಿಕ ತೆರಿಗೆಯೇತರ ಆದಾಯನ ಹೇಳಿ ಒಂದು ಟೇಬಲ್ ಅನ್ನು ಹೇಳ್ತೀನಿ. ಹೇಗೆ ಸುಲಭವಾಗಿ ನೀವೇನು ಮಾಡ್ಬೋದು, ಅವುಗಳನ್ನು ಅರ್ಥ ಮಾಡ್ಕೋಬಹುದು ಅಥವಾ ನೆನ್ಪಿಟ್ಕೋಬಹುದು ಅನ್ನೋದನ್ನ ಟಿಲ್ ದೆನ್ ರೀಡ್ ವೆಲ್. ದಿಸ್ ಇಸ್ ಅ ವೆರಿ ಇಂಪಾರ್ಟೆಂಟ್ 6 marks ಕ್ವಶನ್. ಮರಿಬೇಡಿ, ತುಂಬ ಸ್ಲೋ ಆಗಿ ಎಲ್ಲ ಡೆಫಿನೇಷನ್ ಮತ್ತು ಫಾರ್ಮುಲಾಗಳನ್ನು ಹೇಳಿದ್ದೀನಿ, ಕರೆಕ್ಟಾಗಿ ನೋಟ್ ಮಾಡ್ಕೊಳ್ಳಿ. ನಾಳೆ ಆ 2 ಡೆಫಿನೇಷನ್ಸ್ಗಳನ್ನು ಹೇಳ್ತೀನಿ, ಅದನ್ನು ಕೂಡ ಆ್ಯಡ್ ಮಾಡ್ಕೊಂಡ್ಬಿಟ್ರೆ ವಿತ್ ಆ ಟೇಬಲ್ ಆ್ಯಡ್ ಮಾಡ್ಕೊಂಡ್ಬಿಟ್ರೆ 6 marksಗೆ ಇನಫ್ ಆಗುತ್ತೆ. ದೆನ್ ಐ ಗೋ ಫಾರ್ ದ ವಾಟ್ ಈಸ್ ದ ರಿಯಲ್ GDP ಆ್ಯಂಡ್ ನಾಮಿನಲ್ GDP ಆ್ಯಂಡ್ ಫೈನಲಿ ವೆಲ್ಫೇರ್ ಆಫ್ ದ economy. So if you done with that both the terms, the chapter will be the over. Okay, thank you one and all. Read well.